ನೀವು ದೈನಂದಿನ ವ್ಯಾಯಾಮ ಹಾಗೂ ನಡಿಗೆಯನ್ನು ಮಾಡ್ತಾಯಿದ್ರೆ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇರುತ್ತೆ. ಓಡೋದಕ್ಕಿಂತ ನಡಿಗೆ ಮಾಡೋದ್ರಲ್ಲೇ ಜಾಸ್ತಿ ನಮ್ಮ ಕ್ಯಾಲರೀಸ್ ಬರ್ನ್ ಆಗುತ್ತೆ ಮತ್ತು ನಮ್ಮ ದೇಹಕ್ಕೆ ಆರೋಗ್ಯವಾಗಿ ಇಡೋಕ್ಕೆ ಹೆಲ್ಪ್ ಆಗುತ್ತೆ. ದೈನಂದಿನ ನಡಿಗೆ ಆರೋಗ್ಯದ ಕಡೆಗೆ. ಇಲ್ಲಿನ ಎಲ್ರಿಗೂ ಜನಗಳಿಗೆ ಒಂದು ಜಾಗೃತಿ ಮೂಡಿಸಲು ನಾವು ಬಂದಿದ್ದೀವಿ. ನಿಮ್ಮದು ವಾಕಥಾನ್ ಸ್ಟಾರ್ಟ್ ಮಾಡಿದ್ದೀರಾ, ಇದ್ರ ಬಗ್ಗೆ ಹೇಳಿ ಸರ್. ನಮಸ್ಕಾರ. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಡೀನ್ ಡಾಕ್ಟರ್ ಸತ್ಯಮೂರ್ತಿ ಮಾತಾಡ್ತಾ ಇದ್ದೀನಿ. ನಾವು ನಮ್ಮ ಎಲ್ಲ ಅಧ್ಯಾಪಕ ವೃಂದದವರು ಮತ್ತೆಲ್ಲ ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಇವತ್ತಿನ ದಿನ ಅಂದರೆ 9ನೇ ತಾರೀಕು ವಾಕಥಾನ್ ಅಂತ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಯಾಕೆ ಅಂದರೆ ಈ ಮಧುಮೇಹ ರೋಗ ಏನಿದೆ ಆ ಜನಗಳಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ನೀವು ದೈನಂದಿನ ವ್ಯಾಯಾಮ ಹಾಗೂ ನಡಿಗೆಯನ್ನು ಮಾಡ್ತಾಯಿದ್ರೆ ನಿಜವಾಗ್ಲೂ ನಿಮ್ಮ ಒಂದು ಎಲ್ಲ ಹಾರ್ಟ್ ಇರ್ಬೋದು, ಬ್ರೈನ್ ಇರ್ಬೋದು, ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇರುತ್ತೆ. ಸೊ ವಾಕ್ ಹೆಲ್ತಿ ಸ್ಟೇ ಹೆಲ್ತಿ ಅಂದ್ಬಿಟ್ಟು ನಾವು ಅದನ್ನು ಸ್ಲೋಗನ್ ಅಂತ ಅಲ್ಲದೇ ಇದ್ರೂ ಎಲ್ರಿಗೂ ಜಾಗೃತಿ ಮೂಡಿಸ್ಲಿಕ್ಕೆ ನಮ್ಮ ಕಾಲೇಜ್ ಹತ್ರನೇ ನಾವು ಮಾಡ್ಕೋಬೋದು. ಆದರೆ ಈ ಒಂದು ತಾಣವನ್ನು ನಾವು ಯಾಕೆ ಆರಿಸ್ಕೊಂಡ್ವಿ ಅಂದರೆ ಇಲ್ಲೆಲ್ಲ ಸಾರ್ವಜನಿಕರಿಗೆ ಒಂದು ಜಾಗೃತಿಯನ್ನು ಮೂಡಿಸ್ಬೋದು. ಅದಕ್ಕೋಸ್ಕರ ಈ ಒಂದು ಚಂದ್ರಾಲೇಔಟ್ ಫ್ಲ್ಯಾಗ್ ಪೋಸ್ಟ್ ಏನಿದೆ ಇಲ್ಲಿಂದ ನಾವು ನಾಗರಬಾವಿ ಸರ್ಕಲ್ವರೆಗೂ ಒಂದು 2 ಕಿಲೋಮೀಟ್ರ್ ಸುಮಾರು ಒಂದು 500-600 ಜನ ನಾವೆಲ್ಲ ಅಧ್ಯಾಪಕದವರು, ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಸಾರ್ವಜನಿಕರಲ್ಲಿ ಒಂದು ಜಾಗೃತಿ ಮೂಡಿಸ್ತಾ ಈ ಒಂದು ವಾಕಥಾನ್ ಒಂದು ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸರ್, ದಿವಸಕ್ಕೆ ಸುಮಾರು ಎಷ್ಟು ಸ್ಟೆಪ್ಸ್ ಹಾಕಬೇಕಾಗುತ್ತೆ ಸರ್? ಒಂದು ಶುಗರ್ ಕಂಟ್ರೋಲ್ ಮಾಡಬೇಕು ಸರ್. ಅದು ನಿಮ್ಮ ಒಂದು ವಯಸ್ಸಿನ ಮೇಲೆ, ನಿಮ್ಮ ಒಂದು ದೃಢತನದ ಮೇಲೆ, ದೃಢಕಾಯದ ಮೇಲೆ ಅವಲಂಬಿತವಾಗಿರುತ್ತೆ. ನಾ ಹೇಳೋದು ಒಂದು 3-4 ಕಿಲೋಮೀಟ್ರ್ ಇರ್ತಕ್ಕಂಥ ಒಂದು ಪಾರ್ಕಲ್ಲಿ ಒಂದು 10 ರೌಂಡ್ 50 ವರ್ಷದ ಮೇಲೆ 65 ವರ್ಷದ ಒಬ್ಬ ವಯಸ್ಕರಿಗೆ ಒಂದು 10 ರೌಂಡು ದೈನಂದಿನವಾಗಿ ಸುಮಾರು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಒಂದು 45 ನಿಮಿಷದಿಂದ 1 ಗಂಟೆ ಈ ಒಂದು ನಡಿಗೆ ಕಾರ್ಯಕ್ರಮ ಮಾಡಿದ್ರೆ ನಿಜವಾಗ್ಲೂ ಅವತ್ತಿನ ದಿನ ನೀವು ಪ್ರಫುಲ್ಲಿತರಾಗಿರ್ತೀರಿ, ಉತ್ಸಾಹದಿಂದ ಇರ್ತೀರಿ, ಲವಲವಿಕೆಯಿಂದ ಇರ್ತೀರಿ. ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದೇ ಆರೋಗ್ಯದ ಸಲುವಾಗಿ. ಈಗ ಎಲ್ಲರಿಗೂ ಸಾಮಾನ್ಯವಾಗಿ ಕಾಡ್ತಾ ಇರೋದೇ ಮಧುಮೇಹ ರೋಗ, ಡಯಾಬಿಟೀಸ್. ಈ ಡಯಾಬಿಟೀಸ್ ಬರೋದಕ್ಕಿಂತ ಮುಂಚೆನೇ ನಾವು ಇದನ್ನ ತಡೆಗಟ್ಟೋದು ನಮ್ಮೆಲ್ಲರ ಒಂದು ಧ್ಯೇಯ. ಸಾರ್ವಜನಿಕವಾಗಿ ನಾವೆಲ್ಲರೂ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ದಿನ ನಡಿಗೆ ಮಾಡೋದು, ಓಡೋದಕ್ಕಿಂತ ನಡಿಗೆ ಮಾಡೋದ್ರಲ್ಲೇ ಜಾಸ್ತಿ ನಮ್ಮ ಕ್ಯಾಲರೀಸ್ ಬರ್ನ್ ಆಗುತ್ತೆ ಮತ್ತು ನಮ್ಮ ದೇಹಕ್ಕೆ ಆರೋಗ್ಯವಾಗಿ ಇಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾರ್ಟು, ನಮ್ಮ ಕಿಡ್ನಿ, ನಮ್ಮ ಎಲ್ಲ ದೇಹದ ಅಂಗಾಂಗಗಳಿಗೆ ಇದು ರಕ್ತ ಒತ್ತಡ ಕಡಿಮೆ ಮಾಡುತ್ತೆ, ಪ್ಲಸ್ ನಮಗೆ ಆರೋಗ್ಯವನ್ನು ಕಾಪಾಡುತ್ತೆ. ಸೊ ಎಲ್ಲರಿಗೂ ನಾವು ಹೇಳೋದೇನೆಂದರೆ ವಾಕಥಾನ್ದಿಂದ ನೀವು ಆರೋಗ್ಯವಾಗಿರ್ತೀರಾ. ಇದನ್ನು ನೀವು ನಿಮ್ಮ ಜೀವನದಲ್ಲಿ ದಿನನಿತ್ಯದಲ್ಲಿ ಅಳವಡಿಸ್ಕೊಳ್ಳೋದು ಒಳ್ಳೆಯದು. ಸುಮಾರು ಎಷ್ಟು ಜನ ಭಾಗಿಯಾಗ್ತಾ ಇದ್ದಾರೆ ಸರ್ ಈ ಒಂದು? ಸುಮಾರು ಎಲ್ಲ ಸೇರಿ ಒಂದು 500-600 ಜನ ಭಾಗಿಯಾಗ್ತಾ ಇದ್ದೀವಿ. ಎಲ್ಲಿಂದ ಎಲ್ಲಿ? ಅದೇ ಹೇಳಿದ್ನಲ್ಲ, ಈ ಚಂದ್ರ ಲೇಔಟ್ ಫ್ಲ್ಯಾಗ್ ಪೋಸ್ಟಿಂದ ನಾಗರಬಾವಿ ಸರ್ಕಲ್ವರೆಗೂ ನಮ್ಮ 500 ವಿದ್ಯಾರ್ಥಿಗಳೊಂದಿಗೆ ಸೇರಿಕೊಂಡು ಒಂದೇ ಒಂದು ಇದರಲ್ಲಿ ಯಾರಿಗೂ ಸಾರ್ವಜನಿಕ ತೊಂದರೆ ಆಗದೆ ಇರೋ ಹಾಗೆ ಎಲ್ಲರಿಗೂ ಒಂದು ಮೆಸೇಜ್ ಕೊಟ್ಕೊಂಡು ನಾಗರಬಾವಿ ಸರ್ಕಲ್ವರೆಗೂ ಹೋಗಬೇಕಂತ ಎಲ್ಲರೂ ನಿರ್ಧಾರ ಮಾಡಿ ಇವತ್ತೆಲ್ಲ ನಡಿಗೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಾನು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿನ ENT ವಿಭಾಗದ ಪ್ರೊಫೆಸರ್, ಅಂದರೆ ಮುಖ್ಯಸ್ಥ. ನಾನು ಈ ವಾಕಥಾನ್ ಹಮ್ಮಿಕೊಂಡಿರುವ ನಮ್ಮ ಕಾಲೇಜಿನ ಅಧ್ಯಾಪಕ ವರ್ಗಕ್ಕೆ ಸೇರಿದ್ದೀನಿ. ನಮ್ಮದು ಮುಖ್ಯ ಉದ್ದೇಶ ದೈನಂದಿನ ನಡಿಗೆ ಆರೋಗ್ಯದ ಕಡೆಗೆ. ಸೊ ಅದನ್ನು ನಾವು ದೈನಂದಿನವಾಗಿ ದಿನವೂ ನಾವು ವಾಕ್ ಮಾಡೋದ್ರಿಂದ ನಮ್ಮ BP ಮತ್ತು ಶುಗರು ಎರಡೂ ಕಮ್ಮಿ ಆಗ್ತಾ ಹೋಗುತ್ತೆ. ಬರೀ ಮಾತ್ರೆ ಮೇಲೆ ನಾವು ಡಿಪೆಂಡ್ ಆಗೋದು ತಪ್ಪಾಗುತ್ತೆ. ನಾವು ಆಹಾರದಲ್ಲಿ ಮಿತವಾಗಿ ಸೇವನೆ ಮಾಡಬೇಕು, ಜೊತೆಗೆ ದೈನಂದಿನ ನಡಿಗೆ
ಅಥವಾ ವ್ಯಾಯಾಮ ಜೊತೆಗೆ ಮದ್ದು ಮಾತ್ರೆ ತಗೊಂಡ್ರೆ ನಮ್ಮ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಬೋದು. ಡಾಕ್ಟರ್ ಪ್ರೇಮ ಅಂತ, ನಾನು ಮಕ್ಕಳ ತಜ್ಞರು. ಅಲ್ಲಿ ಡಯಾಬಿಟಿಸ್ ಕ್ಲಿನಿಕ್ ಅಂತ ಮಕ್ಕಳಿಗಾಗಿ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಮಕ್ಕಳಿಗೆ ಬಂದಿರೋ ಅಷ್ಟು ಟೈಪ್ 1 ಡಯಾಬಿಟೀಸ್ಗೆ ಉಚಿತವಾಗಿ ಇನ್ಸುಲಿನ್ ಮತ್ತು ಗ್ಲೂಕೋಮೀಟರು, ಸ್ಟ್ರಿಪ್ಸು ಅದೆಲ್ಲ ನೋಡಿ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ, ಸೊ ಆಟ ಪಾಠ ಊಟ. ಸೊ ಎಷ್ಟೇ ಪಾಠದ ಮೇಲೆ ಗಮನ ಕೊಡ್ತಾರೋ ತಂದೆ ತಾಯಿರು, ಅಷ್ಟೇ ಗಮನವನ್ನು ಅವರು ಆಟದ ಮೇಲೆ ಕೊಡಬೇಕು. ಸೊ ಅದನ್ನು ನಾವು ಹೇಳೋದಕ್ಕೆ ಇವತ್ತು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿಂದ ನಾವು ಬಂದು ಅಲ್ಲಿ ನಾವು ಯಾವುದೇ ಸೇವೆ ಮಾಡೋದಲ್ಲದೆ ಇಲ್ಲಿನೂ ಎಲ್ರಿಗೂ ಜನಗಳಿಗೆ ಇದು ಒಂದು ಜಾಗೃತಿ ಮೂಡಿಸಲು ನಾವು ಬಂದಿದ್ದೀವಿ. ಸೊ ಮಕ್ಕಳಲ್ಲಿನೂ ಟೈಪ್ 1 ಡಯಾಬಿಟಿಸ್ ಹೆಚ್ಚಿಗೆ ಆಗ್ತಾ ಇದೆ. ಸೊ ಮೇಯ್ನ್ಲಿ ಆಟ ಆಡೋದು ತುಂಬ ತುಂಬ ಮುಖ್ಯ. ಬರೀ ಮೊಬೈಲು, ಟಿ ವಿ, ವಾಟ್ಸಪ್ಪನ್ನು ಮಕ್ಕಳಲ್ಲಿ ಒಂಥರ ಅದೊಂದು ಇದಾಗ್ಬಿಟ್ಟಿದೆ, ಡಿಸೀಸ್ ಆಗಿಬಿಟ್ಟಿದೆ. ಸೊ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ನಾವು ಈ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಥ್ಯಾಂಕ್ ಯು.